ಮತ್ತೊಂದು ಹಾರ್ಟ್ ಅಟ್ಯಾಕ್ ಸುದ್ದಿ. ಖಾಸಗಿ ಬಸ್ ಚಾಲಕ ಹೃದಯಾಘಾತದಿಂದ ಮೃತಪಟ್ಟಿರುವಂತದ್ದು ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲದಲ್ಲಾಗಿದೆ. ಹನೂರ್ ತಾಲೂಕು ಮೀನ್ಯಂ ಗ್ರಾಮದ ನಿವಾಸಿ ರಮೇಶ್ ಬಸ್ ಚಲಾಯಿಸ್ತಾ ಇದ್ರು. ಬಸ್ ಚಾಲಕ ಅವರು 47 ವರ್ಷದ ರಮೇಶ್ಗೆ ಬಸ್ ಚಲಾಯಿಸ್ತಾ ಇದ್ದಂತೆ ಎದೆನೋವು ಕಾಣಿಸಿಕೊಂಡು ತಕ್ಷಣವೇ ಆಟೋದಲ್ಲಿ ಕೊಳ್ಳೇಗಾಲ ಆಸ್ಪತ್ರೆಗೆ ಅವರನ್ನ ದಾಖಲಿಸಲಾಯಿತು. ಎದೆ ಉರಿ ಅಂತ ಪ್ರಾಥಮಿಕ ಚಿಕಿತ್ಸೆ ಕೊಟ್ಟಿದ್ದಾರೆ ಸಿಬ್ಬಂದಿ. ಬಸ್ ನಿಲ್ದಾಣಕ್ಕೆ ಬಂದು ಜ್ಯೂಸ್ ಕುಡಿಯುವಷ್ಟರಲ್ಲಿ ಹೃದಯಾಘಾತ ಆಗಿದೆ, ಕುಸಿದು ಬಿದ್ದಿದ್ದಾರೆ. ಆಸ್ಪತ್ರೆಗೆ ಕರೆದೊಯ್ಯುವಾಗ ಮೃತಪಟ್ಟಿದ್ದಾರೆ. ಈ ರೀತಿ ಇದ್ದಕ್ಕಿದ್ದಂತೆ ಹಾರ್ಟ್ ಅಟ್ಯಾಕ್ ಆಗಿ ಮೃತಪಡ್ತಾ ಇರೋರ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ. ಹೃದಯಕ್ಕೇನಾಗ್ತಾ ಇದೆ ಹಾಗಿದ್ರೆ? ಜೀವನ ಶೈಲಿ ಸಮಸ್ಯೆನ ಏನ್ ಬಾಧಿಸ್ತಾ ಇದೆ ಅನ್ನುವಂತಹ ಆತಂಕ ಜನರನ್ನ ಕಾಡ್ತಾ ಇದೆ. ಇನ್ನು ಹಾಸನದಲ್ಲಂತೂ ಹೃದಯಾಘಾತಕ್ಕೆ ಮೃತಪಟ್ಟವರ ಸಂಖ್ಯೆ 31ಕ್ಕೆ ಏರಿಕೆ. ಸಕಲೇಶಪುರದ ಅರಕೇರಿಯಲ್ಲಿ 72 ವರ್ಷದ ದೇವಮ್ಮ ಅವರು ಮೃತಪಟ್ಟಿದ್ದಾರೆ. ಎದೆನೋವಿನ ಹಿನ್ನೆಲೆ ಬೆಂಗಳೂರಿನ ಆಸ್ಪತ್ರೆಗೆ ಅವರನ್ನ ಕರೆದೊಯ್ಯಲಾಯಿತು. ಜಯದೇವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ವಾಪಸ್ಸಾಗ್ತಿದ್ದಾಗ ಮೃತಪಟ್ಟಿದ್ದಾರೆ. ಬೆಂಗಳೂರಿನಿಂದ ವಾಪಸ್ಸಾಗುವಾಗ ಮಾರ್ಗ ಮಧ್ಯೆ ದೇವಮ್ಮ ಅವರು ಮೃತಪಟ್ಟಿದರು. ಬರೀ ಹಾಸನ ಅಂತಲ್ಲ, ರಾಜ್ಯಾದ್ಯಂತ ಈ ಹೃದಯಾಘಾತದ ಪ್ರಕರಣಗಳು ಹೆಚ್ಚಳ ಆಗಿದೆ. ಆದರೆ ಬೆಳಕಿಗೆ ಬಂದಂತಹ ಪ್ರಕರಣ ಗಮನಿಸ್ತಾ ಹೋದರೆ ಹಾಸನದಲ್ಲಿ ಅತಿ ಹೆಚ್ಚು ಕಂಡು ಬರ್ತಾ ಇದೆ. 72 ವರ್ಷದ ದೇವಮ್ಮ ಅನ್ನೋರು ಮೃತಪಟ್ಟಿದ್ದಾರೆ. ಹೃದಯಾಘಾತಕ್ಕೆ ಸತ್ತವರ ಸಂಖ್ಯೆ ಹಾಸನದಲ್ಲಿ 31ಕ್ಕೆ ಏರಿಕೆಯಾಗಿದೆ. ಸಕಲೇಶಪುರದ ಅರಕೆರೆಯವರು ದೇವಮ್ಮ. ಇವತ್ತೇ ಆದಂತಹ ಘಟನೆ ನೋಡ್ತಾ ಇದ್ದೀವಿ. 41 ವರ್ಷದ ಸಂತೋಷ್, 72 ವರ್ಷದ ದೇವಮ್ಮ, 70 ವರ್ಷದ ವಿರೂಪಾಕ್ಷ ಅವರು, 53 ವರ್ಷದ ಸಂಪತ್ ಕುಮಾರ್, ಎಲ್ಲರೂ ಹಾಸನ ಜಿಲ್ಲೆಯವರು. ಇವರೆಲ್ಲರೂ ಮೃತಪಟ್ಟಿರೋದು ಹೃದಯಾಘಾತದಿಂದ. ಇದು ಆಘಾತವನ್ನು ಉಂಟು ಮಾಡ್ತಾ ಇದೆ. ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಹೆಚ್ಚಳವಾಗ್ತಾ ಇರೋದು, ಜೀವ ಬಲಿ ಪಡಿತಾ ಇರೋದು ಈಗ ಕೊಂಚ ಕಳವಳಕಾರಿ.